ಈಗ ಹೆಂಗಾಯ್ತು ಅಂದರೆ ನಾವೀಗ ಆಲ್ರೆಡಿ ಫಿಲ್ಲಿಂಗ್ ಮಾಡಿದ್ವಿ, ಮಾರ್ಕ್ ಆಯಿತು, ಫಸ್ಟ್ ರೌಂಡ್ ಅಡ್ಮಿಷನ್ ಎಲ್ಲ ಆಯಿತು. ನಾನು ಮತ್ತೆ ತುಂಬ ಅಬ್ಸರ್ವ್ ಮಾಡಿರೋದು ಏನಂದ್ರೆ ಸರ್, ಸೀಟ್ ಅಲಾಟ್ ಆಗಿಬಿಟ್ಟಿರ್ತದೆ, ಅವರಿಗೆ ಹೇಗೆ ಡೌನ್ಲೋಡ್ ಮಾಡಬೇಕು, ಫೀಸ್ ಹೇಗೆ ಕಟ್ಟಬೇಕು, ಅದ್ರ ಬಗ್ಗೆ ಐಡಿಯಾನೆಲ್ಲ ಒದ್ದಾಡ್ತಿರ್ತಾರೆ. ಯಾಕಂದ್ರೆ ನಮಗೆ ಸಿಟಿಯಲ್ಲಿ ಇದು ಬರೀ ಸಿಟಿಯಲ್ಲಿ ಎಲ್ಲ ಆಲ್ ಓವರ್ ಕೆಲವೊಂದು ವಿಲೇಜಸ್ ಅಲ್ಲಿ ಇರ್ತಾರೆ, ಎಲ್ಲೆಲ್ಲ ಇರ್ತಾರೆ, ಅವರಿಗೆ ಸರಿಯಾದ ಮಾಹಿತಿ ಇರಲ್ಲ. ಹೇಗೆ ಕಟ್ಟಬೇಕು, ಏನ್ ಮಾಡಬೇಕು, ಫೀಸ್ ಅನ್ನ ಹೆಂಗ್ ಕಟ್ಟಿ ಹೇಗೆ ಡೌನ್ಲೋಡ್ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಸರ್. ಖಂಡಿತವಾಗಿ ಈಗ ನಿಮಗೆ ಸೀಟ್ ಅಲಾಟೆಡ್ ಆದ್ಮೇಲೆ ನೀವೇನು ಅಕ್ಸೆಪ್ಟ್ ಅಂಡ್ ಫ್ರೀಸ್ ಕೊಟ್ರೆ ಅಲ್ಲಿ ಟೋಟಲ್ ಫೀಸ್ ಅಂತ ಒಂದು ಬರುತ್ತೆ. ಟೋಟಲ್ ಫೀ ಅಂದರೆ 2 ಥರ ಕಾಂಪೋನೆಂಟ್ ಇರುತ್ತೆ. ಒಂದು ಟ್ಯೂಷನ್ ಫೀಸು, ಇನ್ನೊಂದು ಅದರ್ ಫೀಸ್. ಆ 2 ಸೇರಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 2,35,000 ಈ ಕಾಲೇಜಿಗೆ. ಆ ಫೀಸನ್ನು ನೀವು ಅಲ್ಲಿ ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ಅವರು ಒಂದು ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ. ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಎಲ್ಲ ಒರಿಜಿನಲ್ಸು ಮತ್ತು ಫೋಟೋ ಕಾಪೀಸ್ ತೊಗೊಂಡು ಹೋಗಿ ನೀವು ಕಾಲೇಜಿಗೆ ರಿಪೋರ್ಟ್ ಆಗಬೇಕು. ಅದೆಲ್ಲ ವೆಬ್ಸೈಟಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ಎಲ್ಲವನ್ನು ಅವರು ಆನ್ಲೈನಲ್ಲೇ ಕಟ್ಟಬೇಕಾಗುತ್ತೆ. ಫಸ್ಟ್ ಇಯರ್ ಮಾತ್ರ, ಸಬ್ಸಿಕ್ವೆಂಟ್ ಇಯರ್ಸ್ ಕಾಲೇಜಲ್ಲೇ ಕಟ್ಟಬೇಕು. ಸೊ ಬ್ಯಾಂಕ್ ಚಲನ್ ಡೌನ್ಲೋಡ್ ಮಾಡಿ ಬ್ಯಾಂಕ್ ಹೌದೌದು ಕಟ್ಬೋದು. ಅದು ಅದೇ ಆನ್ಲೈನ್ ಆಪ್ಷನ್, ಇದು ಪೇಮೆಂಟ್ ಇದೆ, ನೆಫ್ಟ್ ಇದೆ, UPI ಪೇಮೆಂಟ್ ಇರುತ್ತೆ. ಆಮೇಲೆ ಚಲನ್ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟಿ ಟ್ರಿಪ್ಲಿಕೇಟ್ ಇರುತ್ತೆ, ಒಂದು ರೆಸಿಪ್ಟ್ ತಗೊಂಡ್ಬರೋದು, ಅದೆಲ್ಲ ಪ್ರೋಸೆಸ್ ನೀಟಾಗಿ ಮಾಡಿದ್ದಾರೆ. ಎಲ್ಲಾ ತರದ್ದು ಅನುಕೂಲ ಮಾಡಿದ್ದಾರೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದನ್ನ ಮತ್ತೆ ಆದಷ್ಟು 1-2 ದಿವಸ ಮುಂಚೆನೆ ಮಾಡ್ಲಿ. ಯಾಕಂದ್ರೆ ಕೆಲವೊಮ್ಮೆ ಲಾಸ್ಟ್ ಇದ್ದಾಗ ಮಾಡಕ್ ಹೋಗೋದು, ಅವಾಗ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಸಾಟರ್ಡೆ ಸಂಡೇ ಬರುತ್ತೆ, ರಜೆ ಇರುತ್ತೆ, ಇವೆಲ್ಲ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಸ್ವಲ್ಪ ಹುಷಾರಾಗಿರೋದು ಒಳ್ಳೇದು. ಯಾಕಂದ್ರೆ ಅವ್ರು ಇಷ್ಟದ ಕಾಲೇಜ್ ಆದ ಕಾರಣ ಚೂಸ್ ಮಾಡಿದ ಮೇಲೆ ಅವರು ಹೆಂಗಿರು ಕಟ್ಲೇಬೇಕಾದ ಕಾರಣ ಮಾಡ್ಬೋದು ಸರ್. ಈಗ ಅವರು ಫೀಸ್ ಕಟ್ತಾರೆ, ಡೌನ್ಲೋಡ್ ಮಾಡ್ಕೊಳ್ತಾರೆ. ಈ ಕಾಲೇಜ್ ಕೆಲವೊಮ್ಮೆ ಸೀದಾ ಹೋಗ್ಬಿಡ್ತಾರೆ ಕಾಲೇಜ್ಗೆ, ಡಾಕ್ಯುಮೆಂಟ್ ಎಲ್ಲ ಸರಿ ಹಿಡ್ಕೊಂಡು ಹೋಗಿಲ್ಲ. ಹೌದು, ಇಂಪಾರ್ಟೆಂಟ್ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಅದನ್ನ ಅವ್ರು ಏನ್ ಮಾಡ್ಬೇಕು, ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಈವನ್ ಪೋಷಕರಿಗೂ ಆಯ್ತು, ಅವರೊಂದು ಚೆಕ್ ಲಿಸ್ಟ್ ಅಂತ ಮಾಡಿ ಇಟ್ಕೋಬೇಕು. ಒಂದು ಫೈಲ್ ಮೇಂಟೈನ್ ಮಾಡ್ಬೇಕು ಸರ್. ಆ ಫೈಲಲ್ಲಿ ಎಲ್ಲ ಒರಿಜಿನಲ್ಸ್, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಮತ್ತೆ CET ರ್ಯಾಂಕಿಂಗ್ ಕಾರ್ಡು, ಮತ್ತು ಅಡ್ಮಿಷನ್ ಆರ್ಡ್ರು, ಆಧಾರ್ ಕಾರ್ಡ್ ಫೋಟೋ ಕಾಪಿ, ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್, ನಿಮಗೆ ರಿಲೆವೆಂಟ್ ಏನಿದೆ ಅದೆಲ್ಲ ಒರಿಜಿನಲ್ಸು, ಪ್ಲಸ್ 3 sets ಆಫ್ ಜೆರಾಕ್ಸು ತೊಗೊಂಡೋಗಿ. ಅಲ್ಲಿ ಹೋದ್ಮೇಲೆ ನಾನು ಬರೀ ಒರಿಜಿನಲ್ಸ್ ಅಂದಿದ್ದೀನಿ, ಜೆರಾಕ್ಸ್ ಎಲ್ಲ ಮತ್ತು ಜೆರಾಕ್ಸ್ ಮಾಡ್ಸೋಕೆ ಹೋಗೋ ಟೈಮ್ ಆಗುತ್ತೆ. ಅಥವಾ ಬರೀ ಜೆರಾಕ್ಸ್ ತೊಗೊಂಡೋಗಿದ್ದೆ, ನನಗೆ ಒರಿಜಿನಲ್ಸ್ ತರಬೇಕಂತ ಗೊತ್ತಿಲ್ಲ, ಇಲ್ಲ, ಒರಿಜಿನಲ್ಸ್ 1 ಸೆಟ್ಟು, 3 ಸೆಟ್ ಜೆರಾಕ್ಸು, ಪ್ಲಸ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಪ್ಲಸ್ ನಿಮಗೆ ಒಂದಿಷ್ಟು ಅಲ್ಲಿ ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ಫೀಸ್ ಏನಾದರೂ ಕೊಟ್ಟಿದ್ದಿದ್ರೆ UPI ಪೇಮೆಂಟ್ ಆಪ್ಷನ್ನು ಎಲ್ಲವನ್ನು ತೊಳ್ಕೊಂಡು, ನಿಮಗೆ ಒಂದು ವೇಳೆ ಅಲಾಟ್ ಆದಮೇಲೆ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ABC ಕಾಲೇಜ್ ಅಲಾಟ್ ಆಯಿತು, ಆ ಕಾಲೇಜಿಗೆ ಫೋನ್ ಹಾಕಿ, ಸರ್ ನನಗೆ ಅಲಾಟ್ ಆಗಿದೆ, ನಿಮ್ಮ ಕಾಲೇಜಲ್ಲಿ ಏನೇನು ತರಬೇಕು ಕೇಳಿ. ಖಂಡಿತವಾಗಿ ಎಲ್ಲ ಕಾಲೇಜವರು ಮಾಹಿತಿ ಕೊಡ್ತಾರೆ. ಸರ್ ಮತ್ತೆ ಇನ್ನೊಂದು ಕೆಲವೊಮ್ಮೆ ಯಾವ ಥರದ್ದು ಆಗುತ್ತೆ ಅಂತಂದರೆ, ನಾವು ನೋಟಿಸ್ ಮಾಡಿದಾಗೆ ಅವ್ರಿಗೆ ಇಂಥ ದಿನ ಹೋಗಿ ಇಂಥ ದಿನದೊಳಗಡೆ ಜಾಯ್ನ್ ಆಗಿ ಕೊಟ್ಟಿರ್ತಾರೆ. ಹೌದು, ಬಟ್ ಕೆಲವರು ಆ ಡೇಟ್ಗೆ ಹೋಗೋದಿಲ್ಲ, ಮಿಸ್ ಆಗ್ಬಿಟ್ರೆ ಹೆಂಗೆ ಸರ್? ಮಿಸ್ ಆಗಬಾರ್ದು ಸರ್, ಮಿಸ್ ಆಗಬಾರ್ದು. ಅದಕ್ಕೆ ಡೈಲಿ ವೆಬ್ಸೈಟ್ ನೋಡೋದು ಒಳ್ಳೇದು. ಆಮೇಲೆ ಅಡ್ವಾನ್ಸ್ ಆಗಿ ಆ್ಯಕ್ಷನ್ ತೊಗೊಳ್ಳೋದು ಒಳ್ಳೇದು. ತೀರಾ ಅವನಿಗೆ ರಿಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಏನಾಗುತ್ತೆ, ನಾಟ್ ರಿಪೋರ್ಟೆಡ್ ಟು ಕಾಲೇಜ್ ಅಂತ ನಾವು ಕಾಲೇಜಿಂದ ಅವರಿಗೆ ಮಾಹಿತಿ ಕೊಡ್ತೀವಿ. ಅವಾಗ ಅವರು ಗ್ರೀವೆನ್ಸಲ್ಲೂ ಅಥವಾ ಅವ್ರಿಗೆ ನೇರವಾಗಿ ಕಾಮಿಟಿ ಅಫಿಷಿಯಲ್ಸ್ಗೆ ಮೀಟ್ ಮಾಡಬೇಕಾಗುತ್ತೆ. ಕಾಲೇಜ್ನವ್ರು ಏನೂ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇದಕ್ಕೆಲ್ಲ ಜಾಸ್ತಿ ಟೈಮ್ ಇರಲ್ಲ ಸರ್. 2 ದಿನ 3 ದಿನ. ಹೌದು, ಆದ ಕಾರಣ ನೀವು ಅಲರ್ಟ್ ಆಗಿ ಇರಲೇಬೇಕು. 1 ವಾರ 10 ದಿನ ಕೊಡೋಕೆ ಹೋದ್ರೆ ಪ್ರೋಸೆಸ್ 3 ತಿಂಗಳು ಲೇಟ್ ಆಗಿ. ಹಾಗಾಗಿ ಅವರಿಗೆ ಅಂದ್ರೆ ಮೆಂಟಲಿ ನೀವು ರೆಡಿನೇ ಇರ್ಬೇಕು. ಇಲ್ಲ, ನನಗೆ ಇವತ್ತು ಅಲರ್ಟ್ ಆಗುತ್ತೆ, ನಾನು ಕಾಲೇಜಿಗೆ ಹೋಗ್ಲೇಬೇಕು, ರೆಡಿ ಇದ್ದೀನಿ ಅನ್ನೋ ತರನೇ ಇರಬೇಕು. ಅವ್ರು ಕಟ್ಟಿ ಡೌನ್ಲೋಡ್ ಮಾಡಿ ಲಾಸ್ಟ್ ಡೇಟ್ ವೇಟ್ ಮಾಡೋದೇ ಬರೋದು. ಬಿ ರೆಡಿ, ಇಮಿಡಿಯೇಟ್ ಆಗಿ ಹೋಗ್ಬೇಕು, ಪ್ರೋಸೆಸ್ ಮುಗಿಸಿದ್ರೆ ಅವ್ರ ಕೆಲಸ ಆಯ್ತು, ದೇಲ್ ಬಿ ರಿಲ್ಯಾಕ್ಸ್. ನಿಮಗೆ ಪ್ಯಾನಿಕ್ ಆಗಬೇಡಿ, ಏನೇ ತೊಂದರೆ ಇದೆಯಾ ಇಮಿಡಿಯೇಟ್ ಆಗಿ ಕಾಲೇಜ್ ನಂಬರ್ ತಗೊಂಡು ಕಾಲೇಜಿಗೆ ಫೋನ್ ಮಾಡಿ, ಅವ್ರು ಗೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ. ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಕಲೀರಿ ಅಂತ ಹೇಳೋದು. ಎಷ್ಟೋ ಜನ ಮಾಡೋದಿಲ್ಲ, ಗೊತ್ತಿರೋದು ಹೌದು, ಇಂಥ ಕಡೆ ಸಿಗುತ್ತೆ ಫೋನ್ ನಂಬರ್ ಅಂತ. ಎಲ್ಲ ಕಾಲೇಜ್ ವೆಬ್ಸೈಟ್ ಅಲ್ಲೂ ಅವ್ರ ಫೋನ್ ನಂಬರ್ ಇರುತ್ತೆ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಕಾಲೇಜ್ನವ್ರಿಗೆ. ಗುಡ್ ಸರ್. ಸರ್ ಕೆಲವೊಮ್ಮೆ ಹೆಂಗಾಗುತ್ತೆ, ಸೀಟ್ ಎಲ್ಲ ತಗೊಳ್ತಾರೆ, ಅದಾದ್ಮೇಲೆ ಏನಾಗುತ್ತೆ, ಅವ್ರಿಗೆ ಸಡನ್ ಆಗಿ ಲಾ ಮಾಡೋಣ ಅಂತನೋ, ಫ್ಯಾಷನ್ ಟೆಕ್ನಾಲಜಿ ಮಾಡೋಣ ಅಂತನೋ ಮನಸ್ಸು ಚೇಂಜ್ ಮಾಡ್ಬಿಡ್ತಾರೆ, ಫೀಸ್ ಎಲ್ಲ ಕಟ್ಬಿಟ್ಟಿದ್ದಾರೆ. ಸೊ ಇದಕ್ಕೇನಾದ್ರು ರೀಫಂಡ್ ಪಾಲಿಸಿ ಅಥವಾ ಎರಡೂ ಇದೆ. ಕ್ಯಾನ್ಸಲೇಷನ್ ರೌಂಡ್ ಅಂತ ಒಂದು ಮಾಡ್ತಾರೆ ಬಿಫೋರ್ ರೌಂಡ್ 4. ರೌಂಡ್ 4 ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಮಾಡಲ್ಲ. ಬಿಫೋರ್ ರೌಂಡ್ 4 ಒಂದು ಕ್ಯಾನ್ಸಲೇಷನ್ ಪೀರಿಯಡ್ ಅಂತ ಬರುತ್ತೆ, ಅವಾಗ ನೀವು ಎಕ್ಸಿಟ್ ಆಗ್ಬೋದು. ಆಮೇಲೆ ರಿಫಂಡು ಫುಲ್ ಇರುತ್ತೆ. ಒಂದ್ಸಲ ರೌಂಡ್ 4ಗೆ ಎಂಟ್ರಿ ಆದ್ಮೇಲೆ ರಿಫಂಡ್ ಇರಲ್ಲ, ಮತ್ತೆ ಕ್ಯಾನ್ಸಲೇಷನ್ ಇರಲ್ಲ. ಓಕೆ.